ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕಪ್ ಅಕ್ಕಿಯಿಂದ ರುಚಿಯಾದ ನಾನು ಸ್ವೀಟ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ನೀವು ಒಂದು ಕಪ್ ಅಕ್ಕಿಯಿಂದ ರುಚಿಯಾದ ಈ ಸ್ವೀಟ್ನ ನಿಮಿಷದಲ್ಲಿ ತಯಾರಿಸ್ಬೋದು. ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಸೊ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾನು ಎಣ್ಣೆಯಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಗ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು ಅಕ್ಕಿನ. ಅದರಲ್ಲಿ ಸ್ವಲ್ಪ ಧೂಳಿದ್ರೆ ನೀವು ಬಟ್ಟೆಯಲ್ಲಿ ಸ್ವಲ್ಪ ಹಾಕಿ ನಂತರ ಈಗ ಎಣ್ಣೆಯಲ್ಲಿ ಅಕ್ಕಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ, ಜಾಸ್ತಿ ಕಲರ್ ಚೇಂಜ್ ಆಗೋದು ಬೇಡ. ಓಕೆ, ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಾನು ಇವಾಗ ಈ ಫ್ರೈ ಆಗಿದೆ, ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ನಾನು ತೆಗಿತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಈ ತಟ್ಟೆಗೆ ಈಗ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಅಥವಾ ಆಯಿಲ್ ಯಾವುದನ್ನು ಬೇಕಿದ್ರೂ ಉಪಯೋಗಿಸ್ಬೋದು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು. ಸೊ ಅದಕ್ಕೋಸ್ಕರ ನಾನು ತುಪ್ಪನ ಹಾಕ್ತಾಯಿದ್ದೀನಿ. ತಟ್ಟೆಯಲ್ಲಿ ಪೂರ್ತಿ ತುಪ್ಪ ಸವರೋಣ. ಓಕೆ, ಸೌರಿ ಇದಕ್ಕೆ ನಿಮಗೆ ಬೇಕು ಅಂದರೆ ಕೋಕೋನಟ್ ಪೌಡರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಸೊ ಬಿಳಿ ಎಳ್ಳನ್ನು ಹೀಗೆ ಉದುರಿಸ್ತಾ ಇದ್ದೀನಿ. ಬೇಕು ಅಂತಂದರೆ ನೀವು ಕೋಕೋನಟ್ ಪೌಡರ್ ಆದರೂ ತೊಗೋಬೋದು. ಇಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ನಾನು ಕೆಲವೊಂದು. ಇಲ್ಲಿ ಹಾಗೆ ಡ್ರೈ ಕೋಕೋನಟ್ನು ತೊಗೊಂಡಿದ್ದೀನಿ, ಮತ್ತು ದ್ರಾಕ್ಷಿ, ಬಾದಾಮ್, ಹಾಗೆ ಗೋಡಂಬೆ ಇಷ್ಟನ್ನು ಕೂಡ ನಾನು ತೊಗೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್. ಸೊ ನಿಮಗೆ ಯಾವ್ದು ಅವೈಲೇಬಲ್ ಇದೆಯೋ ಸೊ ಆ ಫ್ರೂಟ್ಸ್ನ, ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ. ಓಕೆ, ಇಲ್ಲಿ ಒಂದು ಪ್ಯಾನಿಗೆ ನಾನು 1 ಕಪ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆ ಎಷ್ಟು ಹಾಕಿರ್ತೀವೋ ಅದೇ ಕಪ್ಪಲ್ಲಿ, ಅದೇ ಅಳತೆಯಲ್ಲಿ 1 ಕಪ್ ನೀರನ್ನು ಹಾಕೋತಾ ಇದ್ದೀನಿ. ನೋಡಿ, 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನು ಹಾಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಈಗ ಚೆನ್ನಾಗಿ ಅದು ಕುದಿ ಬರ್ತಾ ಇದೆ. ಈಗ ನಾನು ಕೋಕೋನಟ್ಟು ಮತ್ತು ಡ್ರೈ ಫ್ರೂಟ್ಸ್ ಏನೇನಿದೆಯೋ ಸೊ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಕೊಬ್ಬರಿ ಹಾಕಿ, ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಹೇಗೆ ಕಟ್ ಮಾಡಿದ್ದೀನಿ ನೋಡಿಕೊಂಡು ಅದೇ ಥರ ಕಟ್ ಮಾಡಿ. ಯಾಕೆಂದರೆ ನಮಗೆ ತಿನ್ನಬೇಕಾದ್ರೆ ಅದು ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಸೂಪರಾಗಿರುತ್ತೆ. ಇದು ಅಕ್ಕಿಯಲ್ಲಿ ಮಾಡ್ತಿರುವಂಥ ಒಂದು ಸ್ವೀಟು ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಯಾವತ್ತೂ ಕೂಡ ಈ ಟೇಸ್ಟಿಯಾಗಿರೋಂತಹ ಒಂದು ಸ್ವೀಟ್ನ ತಿಂದಿರಲ್ಲ. ಒಂದು ಸಲ ಖಂಡಿತವಾಗ್ಲೂ ಮಾಡಿ ನೋಡಿರೋ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ನೋಡಿ, ಇವಾಗ ಇದನ್ನು ಸ್ವಲ್ಪ ಅಂಟು ಪಾಕ ಆಗಿರಬೇಕು. ಇಲ್ಲಿ ನೋಡಿ, ಒಂದೆಳೆ ಬಂದರೆ ಸಾಕು ಪಾಕದಲ್ಲಿ. ಓಕೆ, ಇದಾಗಿದೆ, ಕರೆಕ್ಟಾಗಿದೆ ಈಗ. ಓಕೆ, ಇವಾಗ ನಾವು ಫ್ರೈ ಮಾಡಿರುವಂತಹ ಅಕ್ಕಿ ಇದೆಯಲ್ಲ, ಸೊ ಅದನ್ನು ಇವಾಗ ನಾವು ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ. ಓಕೆ, ನೋಡಿ, ಫ್ರೈ ಮಾಡಿರುವಂತಹ ಅಕ್ಕಿನ ನಾನು ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ. ಸೊ ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಫ್ರೆಂಡ್ಸ್, ಏನು ಅಂತಂದರೆ ಇದರಲ್ಲಿ ನೀರಿನ ಅಂಶ ಇದೆಯಲ್ಲ, ಸೊ ಈ ನೀರು ಹಿಂಗಬೇಕು. ಅಕ್ಕಿ ಅದನ್ನು ಫುಲ್ ಅಕ್ಕಿ ಅದರಲ್ಲಿ ನೆನಿಬೇಕು. ಆ ಥರ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಸ್ವಲ್ಪ ನೀರು ಹಿಂಗ್ಲಿ ಅದನ್ನು. ಓಕೆ, ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ನೀರು ಸ್ವಲ್ಪನೂ ಇಲ್ಲ, ಇವಾಗ ಕರೆಕ್ಟಾಗಿದೆ ಇದು. ಓಕೆ, ಈಗ ಇದನ್ನು ಸ್ಟವ್ ನಾವು ಆಫ್ ಮಾಡಿಬಿಡೋಣ. ಓಕೆ, ನೀರು ಸ್ವಲ್ಪನೂ ಇಲ್ಲ, ನೋಡಿ ಕರೆಕ್ಟಾಗಿ ಆಗಿದೆ. ಈಗ ಇಲ್ಲಿ ತಟ್ಟೆಗೆ ನಾವು ಮಾಡಿರೋಂತಹ ಅಕ್ಕಿ ಸ್ವೀಟ್ನ ಹಾಕ್ಕೊಳ್ಳೋಣ. ಓಕೆ, ರೈಸಲ್ಲಿ ಫ್ರೆಂಡ್ಸ್ ಯಾವುದೇ ಸ್ವೀಟ್ಸ್ನ ಮಾಡೋರು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವು ನಿಜವಾಗ್ಲೂ ಈ ಸ್ವೀಟ್ನ ಮಕ್ಕಳಿಗೆ ಮಾಡಿಕೊಡಿ. ತುಂಬ ಹೆಲ್ತಿಯಾಗಿರೋವಂಥ ಒಂದು ಸ್ವೀಟ್ ಇದು. ತುಂಬ ಈಸಿಯಾಗಿ ಮನೆಯಲ್ಲಿ ನೀವು ಮಾಡ್ಬೋದು. ಓಕೆ, ನೋಡಿ, ಇವಾಗ ಒಂದು ತಟ್ಟೆಯಲ್ಲಿ ಹರಡ್ತಾ ಇದ್ದೀನಿ ನಾನು. ಸೊ ನೀವು ಜಾಸ್ತಿ ಮಾಡಿದರೆ ಓಕೆ, ಪೂರ್ತಿ ತಟ್ಟೆ ಹರಡಿ. ಇಲ್ಲ ಅಂತ ಅಂದರೆ ನೋಡಿ, ನಾನು ಹೇಗೆ ಸೈಡಲ್ಲಿ ನೋಡಿ ಇಷ್ಟನ್ನು ಮಾಡಿದ್ರೆ ಸಾಕು. ಯಾಕೆಂದರೆ ದಪ್ಪ ಬರಬೇಕು. ನಮಗೆ ಬರ್ಫಿ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಸ್ವೀಟು ಅಂದಾಗ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಒಂದು 30 ನಿಮಿಷ ಹೀಗೆ ರೆಸ್ಟಿಗೆ ಬಿಟ್ಬಿಡಿ. ಓಕೆ, ರೆಸ್ಟಿಗೆ ನಂತರ ಒಂದು 30 ನಿಮಿಷ ಹಾಗೆ ಆಚೆ ಬಿಟ್ಟು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವು. ಓಕೆ, ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಸ್ವಲ್ಪ ಆಚೆ ಇಡ್ತಿರಲ್ಲ, ನೀವು ಆಗಲೇ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಂಬಿಡಿ. ಮಾರ್ಕ್ ಮಾಡಿ ನಂತರ ಅರ್ಧ ಗಂಟೆ ಹಾಗೆ ಬಿಟ್ಬಿಟ್ಟು ನಂತರ ಮತ್ತೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡಿ ಇವಾಗ ನಾನು ಕಟ್ ಮಾಡಿದ್ದೀನಿ. ಇದನ್ನು ಮಧ್ಯೆ ಮಧ್ಯೆ ಪೀಸಸ್ ನಿಮಗೆ ಬೇಕು, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಪೀಸನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಅಕ್ಕಿ ಸ್ವೀಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕೇವಲ 1 ಕಪ್ಪಲ್ಲಿ ನೀವು ರುಚಿಯಾದ ಈ ಸ್ವೀಟ್ನ ನಿಮಿಷದಲ್ಲಿ ತಯಾರಿಸ್ಬೋದು, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಓಕೆ, ನೀವು ಕೂಡ ಈ ಸ್ವೀಟ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.